ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಬ್ಯಾನ್ ಮಾಡಬೇಕು ಅನ್ನತಕ್ಕಂಥ ಹೇಳಿಕೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ನಿನ್ನೆ ನನ್ನ ಮನೆಗೆ ಕೆಲವು ಮೀಡಿಯಾದವರು ಬೈಕ್ ತಗೊಳ್ಳಿಕ್ಕೆ ಬಂದರು. ಅವರು ಪ್ರಿಯಾಂಕಾ ಅವರು ಈ ರೀತಿ ಮಾತಾಡಿದ್ದಾರೆ ಅಂತಂದಾಗ ನಾನು ಮೊದಲು ಯಾರು ಪ್ರಿಯಾಂಕಾ ಗಂಡೋ ಹೆಣ್ಣೋ ಇದು ತಿಳ್ಕೊಂಡು ಬರ್ರಿ ಅಂತಂದೆ. ಯಾಕಂತಂದ್ರೆ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯಿತಿ ಸದಸ್ಯನಿಗೂ ಇರ್ತಕ್ಕಂಥ ಪರಿಜ್ಞಾನ ಆ ಪ್ರಿಯಾಂಕಾ ಗಾಂಧಿಗೆ ಇಲ್ಲ, ಪ್ರಿಯಾಂಕಾ ಖರ್ಗೆಗೆ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡ್ತೀರಾ ನೀವು? ಯಾವ ಕೆಲಸ ನಿಮ್ಮ ಅಪ್ಪಾಗಿ ಮಾಡಲಿಲ್ಲ, ನಿಮ್ಮ ಕಾಂಗ್ರೆಸ್ನ ಅಚ್ಚು ಮುಚ್ಚಕ್ಕೆ ಮಾಡಲಿಕ್ಕಾಗಲಿಲ್ಲ, ಅದನ್ನು ನೀವು ಮಾಡಲಿಕ್ಕೆ ಸಾಧ್ಯತೆಯ? RSS ಶಿಬಿರಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಹೋಗಿದ್ದಾರೆ. RSS ಶಿಬಿರದಲ್ಲಿ ಜಯಪ್ರಕಾಶ್ ನಾರಾಯಣ ಬಂದು ಹೋಗಿದ್ದಾರೆ. RSS ಶಿಬಿರದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಂದು ಹೋಗಿದ್ದಾರೆ. RSS ಬಗ್ಗೆ ನಿಮಗೇನು ಗೊತ್ತದ? ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ 26ನೇ ಜನವರಿ ನೆಹರೂರವರು ಪ್ರಧಾನಮಂತ್ರಿ ಇದ್ದಾಗ 26ನೇ ಜನವರಿಯ ಪರೇಡದಲ್ಲಿ RSS ಸ್ವಯಂ ಸೇವಕರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿತ್ತು. ನಿಮಗೆ ಬ್ಯಾನ್ ಮಾಡುವ ದಮ್ಮಿದೆಯಾ? ಹಾಗಾದ್ರೆ ಮಾಡ್ರಿ. ಯಾರು ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಅವರನ್ನು ಬ್ಯಾನ್ ಮಾಡ್ರಿ. DG ಹಳ್ಳಿಯಲ್ಲಿ ಹಂತಲೆ ಅವರನ್ನು ಬ್ಯಾನ್ ಮಾಡ್ರಿ. ಗಣಪತಿಯ ಮೂರ್ತಿ ಮೇಲೆ ಯಾರು ಕಲ್ಲು ಎಸೆದ್ರು ಅಂಥವರನ್ನು ಬ್ಯಾನ್ ಮಾಡ್ರಿ. ದೇಶ ಪ್ರೇಮಿ ಸಂಘಟನೆ RSS 100 ವರ್ಷದ ಇತಿಹಾಸ RSS. ನಾವೆಲ್ಲರೂ RSSಗೆ ಸೇರಿದವರು ಅಂತ ಹೆಮ್ಮೆಯಿಂದ ಹೇಳ್ತೇವೆ. ಈ ದೇಶದ ಪ್ರಧಾನಮಂತ್ರಿ RSS, ಈ ದೇಶದ ಗೃಹ ಮಂತ್ರಿ RSS, ಈ ದೇಶದ ರಾಷ್ಟ್ರಪತಿ RSS. ಈ ದೇಶವನ್ನು ನಾವು ಆಳ್ತಾ ಇದ್ದೇವೆ. RSS ನಿಂದ ಪ್ರೇರಣೆ ಪಡತಕ್ಕಂಥವ್ರು ಈ ದೇಶವನ್ನು ಇವತ್ತು ಆಳ್ತಾ ಇದ್ದೇವೆ. ಖರ್ಗೆಯವರೇ ಕೊಡ್ತಿರ್ಲಿ. ನಿಮ್ಮ ಅಜ್ಜಿಯನ್ನು ಸುಟ್ಟವರು, ನಿಮ್ಮ ತಂದೆಯ ತಂಗಿಯನ್ನು ಸುಟ್ಟವರು, ಅವರ ಪರವಾಗಿ ನಿಲ್ತಾ ಇದ್ದೀರಾ ನೀವು? ಇವತ್ತು ಮಳೆಯಾಗಿ ಬೆಳೆ ಹಾನಿಯಾಗಿ ಮನೆಗಳು ಬೀಳ್ತಾವೆ. ಅದಕ್ಕಾಗಿ ಪತ್ರ ಕೊಡಬೇಕಾಗಿತ್ತು ಸಿದ್ದರಾಮಯ್ಯನವರಿಗೆ. ಅದನ್ನು ಬಿಟ್ಟು RSS ಬ್ಯಾನ್ ಮಾಡ್ಬೇಕಾ? RSS ಎಷ್ಟು ಬ್ಯಾನ್ ಮಾಡ್ತಾರೆ? ಜಪಾನಿ ಗೊಂಬಿದ್ದಾಗ ಎಷ್ಟು ಜೋರ್ಲಿ ಕೆಳಗೆ ಹೊಡಿದ್ರೆ ಅಷ್ಟೇ ಜೋರ್ಲಿ ಮ್ಯಾಗ ಹಾಕ್ತೀವಿ. ಇವತ್ತು ದೇಶದ ತುಂಬ RSS 100ನೇ ವರ್ಷದ ಉತ್ಸವ ಆಚರಿಸ್ತಾ ಇರುವ ಸಂದರ್ಭದಲ್ಲಿ ಬುದ್ಧಿಮಂತ ಆದಂತಹ ಪ್ರಿಯಾಂಕಾ ಖರ್ಗೆ ಅವನ ಹೇಳಿಕೆಯನ್ನು ಕೇವಲ ಭಾರತೀಯ ಜನತಾ ಪಾರ್ಟಿ ನಾವು ಕೊಡ್ತಾ ಇಲ್ಲ, ದೇಶದ ಸಮಸ್ತ 140 ಕೋಟಿ ಜನರು ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಇದು ಸನಾತನ ದೇಶ, ಹಿಂದೂ ಪರಂಪರೆಯ ದೇಶ, ರಾಷ್ಟ್ರೀಯ ಸಂಸ್ಕೃತಿಯ ದೇಶ. ಇನ್ನು ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ತಾವೆಲ್ಲ ನೋಡಿದ್ರಿ 100ನೇ ವರ್ಷದ RSS ಸಂದರ್ಭದಲ್ಲಿ ನಾಣ್ಯಗಳ ಮೇಲೆ ಭಾರತ ಮಾತೆಯ ಚಿತ್ರ ಬಂತು. ಇನ್ನು ಮುಂದೆ ನೋಟುಗಳ ಮೇಲೆ ಭಾರತ ಮಾತೆಯ ಚಿತ್ರ ಬರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ನೋಟಿನ ಮೇಲೆ ಬರಬೇಕು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಿತ್ರ ಇನ್ನು ಮೇಲೆ ನೋಟಿನಲ್ಲಿ ಬರಬೇಕು. ಇನ್ನು ಮುಂದೆ ಯಾವ ರೀತಿ ಇಂಡೋನೇಷ್ಯಾದಲ್ಲಿ ಮುಸ್ಲಿಂ ರಾಷ್ಟ್ರದ ನೋಟುಗಳ ಮೇಲೆ ಗಣಪತಿಯ ಚಿತ್ರ ಇದೆ, ಅದೇ ರೀತಿಯ ಚಿತ್ರಗಳು 70 ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಭಾರತದ ನೋಟುಗಳ ಮೇಲೆ ನಾವು ತರ್ತೀವಿ ಅನ್ನತಕ್ಕಂಥ ಹೇಳಿ RSS ಅನ್ನು ಖಂಡನೆ ಮಾಡುವಂತ ನಿಮಗೆ ಖಂಡನೆಯನ್ನು ಮಾಡ್ತಾ ಇದ್ದೇವೆ. ನಮಸ್ಕಾರ.